ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿ ಸೈನಿಕರೇ, ಈ ನಿಮ್ಮ ಫಿಸಿಕ್ಸ್ ಮೇಡ್ ಈಸಿ ಗುರಿ ನಿಂದು ದಾರಿ ನಂದು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋ ನಿಮಗೆ ಒಂದು ವಾರ್ನಿಂಗ್. ಭಾಳಷ್ಟು ವಿದ್ಯಾರ್ಥಿಗಳನ್ನು ನಾನು ನೋಡ್ತಾ ಇದ್ದೇನೆ, ನೀವು ಬರೀ ಮೋಟಿವೇಶನ್ ವಿಡಿಯೋಸ್ ನೋಡ್ಕೊಂಡು ಕೂತಿದ್ದೀರಾ, ಎಕ್ಸಾಮ್ಸ್ ಕಂಟೆಂಟ್ಸ್ನ ನೋಡ್ತಾ ಇಲ್ಲ. ಮತ್ತೆ ಏನು ಶಾರ್ಟ್ ಟೈಮಲ್ಲಿ ಏನು ಮಾಡಿಬಿಡ್ಬೇಕು, ರೋಡ್ ಮ್ಯಾಪ್ಸು ಮ್ಯಾಜಿಕ್ಸ್ ಏನು ಮಾಡಿಬಿಡ್ಬೇಕು, ಶಾರ್ಟ್ ಟೈಮಲ್ಲಿ ನಿನಗೆ ಹೆಂಗೆ ರ್ಯಾಂಕ್ ತರೋದು, 20 ದಿವಸದಲ್ಲಿ ಏನು ಪ್ಲ್ಯಾನು, ಈ ಮೋಟಿವೇಶನ್ಸ್ನೆಲ್ಲ ಮೊದಲು ಬಿಡು. ಯಾವುದೂ ಟೈಮ್ ಟೇಬಲ್ ಅಂತ ಇರೋದಿಲ್ಲ. ಟೈಮ್ ಟೇಬಲ್ ಅಂದರೆ ಹೆಂಗಿರುತ್ತೆ ಅಂತ ಇವಾಗ ಹೇಳ್ತೀನಿ. ನಿನಗೆ ಬೇಕಾಗಿರೋದು ಈಗ ಮೋಟಿವೇಶನ್ ಅಲ್ಲ, ಟೈಮ್ ಟೇಬಲ್ ಅಲ್ಲ. ನಿನಗೆ ಬೇಕಾಗಿರೋದು ಇವಾಗ ಭಯ ಇರಬೇಕು. ಎರಡನೇದು ಆಸೆ. ಯು ನೀಡ್ ಎಕ್ಸ್ಟ್ರೀಮ್ಲಿ ಫಿಯರ್ ಆ್ಯಂಡ್ ಡಿಸೈರ್. ಫಿಯರ್ ಇರಬೇಕು, ಡಿಸೈರ್ ಇರಬೇಕು. ನಿನಗೆ ಯಾವುದ್ರ ಫಿಯರ್ ಇರಬೇಕು? ಎಕ್ಸಾಮ್ ಫಿಯರ್ ಇರಬೇಕು ನಿನಗೆ. ಎಕ್ಸಾಮ್ ಹೇಳ್ತಾರೆ ಹೆದರ್ಕೋಬೇಡಪ್ಪ ಎಕ್ಸಾಮ್ಗೆ ಅಂದ್ರೂ, ಯು ಶುಡ್ ಹ್ಯಾವ್ ದ ಫಿಯರ್ ಆಫ್ ಎಕ್ಸಾಮ್. ಹೌ ಇಟ್ ವರ್ಕ್ಸ್ ಐ ಮೇಕ್ ಯು ರಿಯಲೈಸ್ ಆ್ಯಂಡ್ ಫೀಲ್. ಭವಿಷ್ಯದ ಭಯ ಇರಬೇಕು. ಹೆಂಗೆ ಬಂದರೆ ಹಂಗೆ ಭವಿಷ್ಯ ರೂಪಿಸ್ಕೊಂಡು ಬಿಡು. 5,000 ಸಂಬಳ ಬಂದರೂ ಸಾಕು, 10,000 ಸಂಬಳ ಬಂದರೆ ಸಾಕು, ಹೆಂಗೆ ಬದುಕಿದ್ರು ಬದುಕುತ್ತೆ. ನಾಯಿ ಕೂಡ ಹೆಂಗೆ ಬೇಕಾದ್ರೂ ಹಂಗೆ ಬದುಕುತ್ತೆ. ನಾನು ಅದಕ್ಕೆಲ್ಲ 14 ವರ್ಷ ಓದಿ PUC ಮಾಡ್ತಾ ಇರೋದು. ಯು ಶುಡ್ ಫಿಯರ್ ಅಬೌಟ್ ಯುವರ್ ಫ್ಯೂಚರ್. ಯು ಶುಡ್ ಫಿಯರ್ ಅಬೌಟ್ ಯುವರ್ ಎಕ್ಸಾಮ್ಸ್. ಡೋಂಟ್ ಟೇಕ್ ಸೋ ಲೈಟ್ಲಿ. ಯಾವುದ್ರ ಭಯ? ಇಡೀ ಭವಿಷ್ಯ ಸುಮಾರು 14 ವರ್ಷಗಳ ಕಾಲ ನಿನಗೋಸ್ಕರ ಕಷ್ಟಪಟ್ಟವರಲ್ಲ, ಅಕಸ್ಮಾತ್ ಏನಾದರೂ ಫೇಲ್ ಆಗಿಬಿಟ್ರೆ, 1 ವರ್ಷ ಫೇಲ್ ಅಂದ್ಕೊಂಡಿದ್ಯಾ ನೀನು? ಮತ್ತೆ ಹೇಳ್ತೀನಿ, 14 ವರ್ಷದ ನಿಂದು ಟೈಮು, ಡೊನೇಷನ್ಸು, ಫೀಸು, ನಿಮ್ಮ ಅಪ್ಪ ಅಮ್ಮನ ನಿರೀಕ್ಷೆ, ಅವ್ರು ಮಾಡಿರೋ ಸ್ಯಾಕ್ರಿಫಿಕೇಷನ್ನು ಎಲ್ಲ ಹೋಯ್ತು. ಆ ಭಯ ಇರಬೇಕು ನಿನ್ನಲ್ಲಿ. ಮತ್ತೆ ಅದೇ ಬಡತನ. PUC ಪಾಸ್ ಆಗಿಬಿಟ್ಟು ಕೆಲಸಕ್ಕೆ ಸೇರಿ ಏನೋ ಫ್ಯಾಮಿಲಿ ಸ್ಟೇಟಸ್ ಚೇಂಜ್ ಮಾಡ್ತೀಯ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಇರ್ತಾರೆ. ನೀನು ನಿನ್ನ ನೆಗ್ಲಿಜೆನ್ಸಿಯಿಂದ ಮತ್ತೆ ಅದೇ ಬಡತನ ಇನ್ವೆಟ್ ಮಾಡ್ತೀಯ. ಸೋತ ಬದುಕಿಗೆ ರಾಜಿ ಆಗಬೇಕು, ಕಾಂಪ್ರಮೈಸ್ ಆಗಬೇಕು ಬಡತನಕ್ಕೆ. ನನ್ನ ಹಣೆ ಬರನೇ ಇಷ್ಟು. ಅದೇ ಸ್ಲಮ್ಮು, ಅದೇ ಬಾಡಿಗೆ ಮನೆ, ಅದೇ ಲೋ ಲೈಫು. ಹಾರ್ಷಾಗಿ ಆಗ್ಬೋದು, ಬಟ್ ಕಟು ಸತ್ಯ. ಅದೇ ಸೊಸೈಟಿಯಲ್ಲಿ ಅವಮಾನಗಳು, ಬರೀ ಅವಮಾನಗಳು. ಇವುಗಳ ಭಯ ಇರಬೇಕು ನಿನಗೆ. ಯು ಶುಡ್ ಫೀಲ್ ಫಿಯರ್. ಹಾವು ಒಂದು ಕುಂಟನ ಕತೆ ಕೇಳ್ತೀನಿ. ಒಬ್ಬ ಕುಂಟ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಕೈಲಿ ನಡೆಯೋಕ್ಕೆ ಆಗಲ್ಲ ಕುಂಟ. ಅವನ ಹಿಂದೆ ನಾನೇನಾದರೂ ಒಂದು ಸ್ನೇಕ್ನ ಬಿಟ್ಟರೆ, ಈಗಲೂ ಅವನು ಹಂಗೇ ಸ್ಪೀಡಲ್ಲಿ ನಡ್ಕೊಂಡು ಹೋಗ್ತಾನ, ಹಂಗೇ ಕುಂಟ್ಕೊಂಡು ಹೋಗ್ತಾನ. ಹಿಂದಗಡೆ ಯಾವಾಗ ಹಾವು ಕಚ್ಚಕ್ಕೆ ಬರುತ್ತೋ ಈ ಕುಂಟ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಗೊತ್ತಿರಲ್ಲ ಅವನ ಎನರ್ಜಿ. ಹಾವು ಇದ್ದಾಗ ಇವನಿಗೆ ಎಲ್ಲಿಂದ ಎನರ್ಜಿ ಬಂತು? ದಟ್ ಈಸ್ ಡ್ಯೂ ಟು ಫಿಯರ್. ಮನುಷ್ಯನಿಗೆ ಭಯ ಇರಬೇಕು. ಭಯ ಬಂದಾಗ ಭಯನೇ ಅವನಿಗೆ ರಿಯಲ್ ಮೋಟಿವೇಶನ್, ಅವನಿಗೆ ಕೆಲಸ ಮಾಡುವಂತೆ ಮಾಡುತ್ತೆ. ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತಾರೆ. ನಿನಗೆ ಆ ಭಯದ ನೆಸೆಸಿಟಿ ಬರಬೇಕು. ಹಿಂದೆ ಒಂದು ಹಾವು ಬಿಟ್ಕೋ ಅಂತ ಹೇಳ್ತೀವಿ. ಹಾವು ಅಂದರೆ ರಿಯಲ್ ಹಾವಲ್ಲ. ಈ ಎಲ್ಲ ಭಯ, ಈ ಭಯದ ಹಾವು ನಿನ್ನ ಹಿಂದೆ ಸದಾ ಇರಲಿ. ಆವಾಗ ನಿನ್ನ ಅದನ್ನು ಓದುವಂತೆ ಮಾಡುತ್ತೆ. ನೆಕ್ಸ್ಟು, ಸ್ಟ್ರಾಂಗ್ ಡಿಸೈರ್ ಇರಬೇಕು ಅಂತ ಹೇಳ್ತೀನಿ ನಿನ್ನಲ್ಲಿ. ಭಯದ ಜೊತೆ ಸ್ಟ್ರಾಂಗ್ ಡಿಸೈರ್ ಇರಬೇಕು. ಎಷ್ಟು ಡಿಸೈರ್ ಅಂದರೆ ಇದನ್ನು ಸಾಧಿಸ್ತೀನಿ ಅನ್ನುವ ಒಂದು ಮಹತ್ವಾಕಾಂಕ್ಷೆ, ಬರ್ನಿಂಗ್ ಡಿಸೈರ್ ಅಂತೀವಿ. ಬರೀ ಆಸೆ ಅಲ್ಲ ಅದು, ಬರ್ನಿಂಗ್ ಡಿಸೈರ್. ನಾನು ಇದನ್ನೇನೇ ಮಾಡಿ ಪಡ್ಕೊಳ್ಳೇಬೇಕು ಅನ್ನುವ ಅತಿಯಾದ ಆಸೆ ಇರಬೇಕು. ಹ್ಯಾವಿಂಗ್ ಎ ಬರ್ನಿಂಗ್ ಡಿಸೈರ್, ಯು ನೀಡ್ ನಾಟ್ ವರ್ಕ್. ಮತ್ತು ಯಾರು ಕೆಲಸ ಮಾಡ್ತಾರೆ? ಬರೀ ಆಸೆ ಇಟ್ಕೊಂಡ್ರೆ ಸಾಕಾ? ನಿನ್ನ ಆಸೆ ಎಷ್ಟು ಬಲವಾಗಿರಬೇಕು ಅಂದರೆ, ಯುವರ್ ಡಿಸೈರ್ ಮೇಕ್ಸ್ ಯು ಟು ವರ್ಕ್. ನೀನು ಮಾಡಬೇಡ, ನಿನ್ನ ಡಿಸೈರ್ ನಿನ್ನ ಕೈಲಿ ಕೆಲಸ ಮಾಡಿಸುತ್ತೆ. ಅದೇ ದಾರಿ ಹುಡ್ಕುತ್ತೆ, ಅದೇ ಯಾವುದು ವಿಡಿಯೋ ಬೇಕು ಅಲ್ಲಿ ಕರ್ಕೊಂಡೋಗುತ್ತೆ, ಅನ್ನೆಸೆಸರಿ ಡಿಸ್ಟ್ರಾಕ್ಷನಿಂದ ದೂರ ಮಾಡುತ್ತೆ. ಪ್ರೊವೈಡೆಡ್ ಇಫ್ ಯು ಆರ್ ಹ್ಯಾವಿಂಗ್ ವೆರಿ ಸ್ಟ್ರಾಂಗ್ ವಿಲ್ನೆಸ್ ಆ್ಯಂಡ್ ಬರ್ನಿಂಗ್ ಡಿಸೈರ್. ನಾನು ಡಾಕ್ಟ್ರ್ ಆಗಲೇಬೇಕು, ನಾನು IPS ಆಗಲೇಬೇಕು, ಅದೆಷ್ಟೇ ಕಷ್ಟ ಆದರೂ ಸರಿ. ಇದು ಹಾನೆಸ್ಟಾಗಿರಬೇಕು, ಫ್ರಮ್ ದ ಬಾಟಮ್ ಆಫ್ ಯುವರ್ ಹಾರ್ಟ್ ಇರಬೇಕು. ಆವಾಗ
ಎಲ್ಲ ಚಾನಲ್ಗಳು ನಿನಗೆ ಓಪನ್ ಆಗ್ತವೆ, ಎಲ್ಲ ದಾರಿಗಳು ತಂತಾನಾಗೆ ಓಪನ್ ಆಗ್ತವೆ. ಇವತ್ತಿನ ಎಲ್ಲ ಸಾಧಕರು, ಡಾಕ್ಟ್ರ್ ಆಗಲಿ, ಇಂಜಿನಿಯರ್ ಆಗಿರಲಿ, IAS ಆಗಿರಲಿ, IPS ಆಗಿರಲಿ, ಇವರೆಲ್ಲ ಹಿಂದೊಂದು ದಿನ ಆರ್ಡಿನರಿ ಪೀಪಲ್ಸು, ಸಾಮಾನ್ಯ ಜನರು. ಅವರಿವತ್ತು ಸಾಧಕರಾಗಿ ಮಾಡಿದ್ದು ಎರಡು: ಫಿಯರ್ ಆ್ಯಂಡ್ ಡಿಸೈರ್. ಅವರಿಗಿದ್ದ ಭಯ ಮತ್ತು ಅವರಿಗಿದ್ದ ಬಲವಾದ ಆಸೆ. ಈ ಫಿಯರ್ ಆ್ಯಂಡ್ ಡಿಸೈರು ಅವರನ್ನು ಒಬ್ಬ ಸಾಧಕರನ್ನಾಗಿ ಮಾಡ್ತು. ಸಾಧಕರಂದರೆ ಯಾರು ನೋಡ್ತೀರಾ ನೀವು? ಫಿಲ್ಮ್ ಆ್ಯಕ್ಟರ್ಗಳಲ್ಲ, ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲ, ಸಿಂಗರ್ಸ್ಗಳಲ್ಲ. ಹಂಗಾರೆ ಅವರೆಲ್ಲ ಸಾಧಕರಲ್ವಾ ಸರ್? ಹೌದು. ಆದರೆ ಈ ಫೀಲ್ಡಲ್ಲಿ ಈ ಥರ ಸಾಧಕರಾಗೋದು ಕೇವಲ 1% ಜನ. ರೆಗ್ಯುಲರ್ ಫಾರ್ಮಲ್ ಎಜುಕೇಷನ್ನಿಂದ, ಜಾಬ್ಗಳಿಂದ, ಕ್ವಾಲಿಫೈಡ್ ಬಿಸ್ನೆಸ್ಗಳಿಂದ 80% ಸಕ್ಸಸ್ ಸಿಗ್ತದೆ. ನಾವು ಈ ಪರ್ಸೆಂಟೇಜ್ ನೋಡಬೇಕು. ಇದಲ್ಲ, ಇದು ರೇರ್ ಎಕ್ಸೆಪ್ಷನ್ಸ್. ಇವೆಲ್ಲ ಎಕ್ಸೆಪ್ಷನ್ಸು. ಸೊ ನಾರ್ಮಲಾಗೆ ಸಕ್ಸಸ್ ರೇಟ್ ಇರೋದು ಓನ್ಲಿ ಥ್ರೂ ಎಜುಕೇಷನ್. ಡೋಂಟ್ ಫಾರ್ಗೆಟ್ ದಿಸ್ ಒನ್. ಓಕೆ, ಇವತ್ತಿನಿಂದ ನಿಮಗೆ ಎಕ್ಸಾಮ್ನ ಭಯ ಇರಲಿ ವಿದ್ಯಾರ್ಥಿಗಳೇ, ಭವಿಷ್ಯದ ಬಗ್ಗೆ ಭಯ ಇರಲಿ. ಭಯ ಮತ್ತು ನಿಮ್ಮ ಮಹತ್ವಾಕಾಂಕ್ಷೆ ನಿಮ್ಮನ್ನು ಖಂಡಿತ ಓದುವಂತೆ ಮಾಡುತ್ತೆ. ಭಾಳ ಸೀರಿಯಸ್ ಆಗಿ ತೊಗೊತೀರ ಅಂತ ನಾನು ಕೂಡ ಭಾವಿಸ್ತೇನೆ. ಮತ್ತು ಪದೇ ಪದೇ ಟೈಮ್ ಟೇಬಲ್ನೇ ನೋಡ್ತೀರ. ಟೈಮ್ ಟೇಬಲ್ ಹೆಂಗಿರಬೇಕು ಸರ್? ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳಲಿ ಸರ್? ಯಾವ ಸಬ್ಜೆಕ್ಟ್ ಯಾವಾಗ ಓದಲಿ ಸರ್? ನಿನಗೆ ಬೇಕಾಗಿರೋ ಟೈಮ್ ಟೇಬಲ್ ಅಲ್ಲಪ್ಪ, ನಿನಗೆ ಬೇಕಾಗಿರೋದು ಬರೀ ಟೈಮು. ಇನ್ನೊಂದು ಕತೆ ಹೇಳ್ತೀನಿ, ಸ್ಲಮ್ ಬಾಯ್ ಕತೆ. ಒಂದು ಫಿಸಿಕ್ಸ್ ವಾಲಾ ಚಾನಲಲ್ಲಿ ಒಬ್ಬ IIT ಹುಡುಗನ್ನ ಇಂಟ್ರ್ಯೂ ಮಾಡ್ತಾರೆ. IIT ಕ್ರ್ಯಾಕ್ ಮಾಡಿರ್ತಾನೆ ಹುಡುಗ. ಅವನಿರೋ ಅಂಥ ಜಾಗ ಭಾಳ ಸ್ಲಮ್ಮು. ಲೈಟ್ ಇರಲ್ಲ ಮನೆ ಒಳಗಡೆ. ಹೊರಗಡೆ ಹುಡುಗ ಬೀದಿ ಲೈಫ್ದಲ್ಲಿ ಎದ್ದು ಬಂದರೆ ಆಚೆ ಕಡೆ ರೋಡಲ್ಲಿ ಕೂತ್ಕೋಬೇಕು. ಆ ರೋಡಲ್ಲಿ ಸ್ಟ್ರೀಟ್ ಲೈಟ್ ಇರುತ್ತೆ. ಆ ಸ್ಟ್ರೀಟ್ ಲೈಟಲ್ಲಿ ಓದ್ತಾ ಇರ್ತಾನೆ. ಅವನು ಸೆಲೆಕ್ಟ್ ಆದಮೇಲೆ ಅವನು ಹೋಗಿ ಇಂಟ್ರ್ಯೂ ಮಾಡ್ತಾರೆ. ಅಪ್ಪ ನೀನು ಟೈಮ್ ಟೇಬಲ್ ಹೇಳಪ್ಪ, ವಾಟ್ ಈಸ್ ಯುವರ್ ಟೈಮ್ ಟೇಬಲ್? ಎಷ್ಟೊತ್ತಿಗೆ ಹೇಳ್ತಾ ಇದ್ದೆ? ಯಾವ್ಯಾವ ಸಬ್ಜೆಕ್ಟ್ ಯಾವಾಗ ಓದ್ತಿದ್ದೆ? ನೀವೆಲ್ಲ ಸರ್ಚ್ ಮಾಡ್ತಿರಲ್ಲಪ್ಪ. ಮ್ಯಾಜಿಕ್ ಟೈಮ್ ಟೇಬಲ್, ಅಲ್ಟಿಮೇಟ್ ಟೈಮ್ ಟೇಬಲ್, ಬಾಪ್ ಆಫ್ ಆಲ್ ಎವ್ರಿಥಿಂಗ್ ಅಂತ ಯೂಟ್ಯೂಬ್ಸಲ್ಲಿ ನೋಡ್ತಾ ಇರ್ತೀರಲ್ಲ. ಅದೇ ಥರ ಕ್ವಶನ್ ಇವನಿಗೆ ಕೇಳ್ತಾರೆ. ಅವನು ಹೇಳ್ತಾನೆ, ನೋ ಟೈಮ್ ಟೇಬಲ್ ಫಾರ್ ಮೀ. ಆಶ್ಚರ್ಯ ಆಗುತ್ತೆ. ಟೈಮ್ ಟೇಬಲ್ ಇಲ್ವಾ? ಮತ್ತು ಯಾವಾಗ ಓದ್ತಿದ್ದೆ? ಹೆಂಗೆ ಅಚೀವ್ ಮಾಡಿದೆ ಅಂತ ಹೇಳಿದಾಗ ಹುಡುಗ ಹೇಳೋ ಉತ್ತರ, ನಾನು ಎಚ್ಚರಿಕೆ ಆಗಿದ್ದಾಗಲೆಲ್ಲ ಓದ್ತಾ ಇದ್ದೆ ಅಂತಾನೆ. ನಾನು ಯಾವಾಗ ಎತ್ತಿರ್ತಿದ್ನೋ ಅವಾಗೆಲ್ಲ ಓದ್ತಾ ಇದ್ನಂತವನು. ನೋಡಿ ಯಾಕೆ? ಅವನಿಗಿದ್ದ ಒಂದು ಮಹತ್ವಾಕಾಂಕ್ಷೆ, ಮಾಡಲೇಬೇಕು ಅನ್ನುವ ಹಠ, ಹಂಬಲ ಅವನಿಗೆ ಈ ರೀತಿ ಮಾಡಿಸ್ತು. ಇವತ್ತು ಅವನು ಸಕ್ಸಸ್ ಆದ. ಈ ಗಾಟ್ 80 ಸೀಟ್. ದಿಸ್ ಈಸ್ ವಾಟ್ ಯು ಶುಡ್ ನಾಟ್ ಫ್ರೇಮ್ ಟೈಮ್ ಟೇಬಲ್. ಯು ಶುಡ್ ಎನ್ಕ್ಯಾಶ್ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಆಫ್ ಯುವರ್ ಲೈಫ್ ಟೈಮ್. ಅದು ಯಾವಾಗ ಸಾಧ್ಯ? ಯು ಶುಡ್ ಹ್ಯಾವ್ ಫಿಯರ್ ಆ್ಯಂಡ್ ಡಿಸೈರ್. ನೀವು ಕೂಡ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಳ್ಳಿ. ಯಾವಾಗ ಎಚ್ಚರಿಕೆ ಆಗಿರ್ತೀಯೋ, ರೆಗ್ಯುಲರ್ ಕೆಲಸ ಬಿಟ್ಟು ರಾತ್ರಿ 3 ಗಂಟೆಗೆ ಎಚ್ಚರಿಕೆ ಆಯಿತಾ, ಎದ್ದು ಬುಕ್ ಇಟ್ಕೋಬೇಕು. ಬಸ್ಸಲ್ಲಿ ಜರ್ನಿಯಲ್ಲಿ ಹೋಗ್ತಾ ಇರ್ತೀಯ, ಕೈಯಲ್ಲಿ ಬುಕ್ ಇರಬೇಕು. ಸದಾ ಪುಸ್ತಕದ ಜ್ಞಾನ. ಕತ್ತು ಬಗ್ಸಿ ಪುಸ್ತಕ ಇಟ್ಕೊಂಡ್ರೆ ಮುಂದೆ ನೀನು ಸಮಾಜದಲ್ಲಿ ಕತ್ತೆತ್ತು ನಿಲ್ಲುವಂತೆ ಮಾಡುತ್ತೆ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಬಿ ಕಾನ್ಷಿಯಸ್. ಡೋಂಟ್ ಸಿಂಪ್ಲಿ ಕೀಪ್ ವಾಚಿಂಗ್ ಯೂಟ್ಯೂಬ್ಸ್ ಮಾ. ಹಂಗಾರೆ ನಾವು ನಿಮ್ಮನ್ನು ನೋಡ್ತಾ ಇರೋದು ಯೂಟ್ಯೂಬಲ್ಲೇ ಅಲ್ವಾ? ಇದು ಒನ್ ಟೈಮ್ ನೋಡು. ಎಜುಕೇಷನ್ ಕಂಟೆಂಟ್ ಮಾತ್ರ ನೋಡು. ನನಗೆ ವ್ಯೂಸ್ ಬರಬೇಕು, ನಂದನ್ನೇ ನೋಡಬೇಕು, ಯೂಟ್ಯೂಬ್ ನೋಡಿಕೊಂಡೇ ಕೂತ್ಕೊಳ್ಳಿ ಅಂತ ಹೇಳುವ ಜಾಯಮಾನ್ದು ನಾನಲ್ಲ. ಓನ್ಲಿ ಎಜುಕೇಷನ್ ಕಂಟೆಂಟ್ ನೋಡು. ನೋ ಗೇಮ್ಸ್, ನೋ ರೀಲ್ಸ್, ನೋ ಎಂಟರ್ಟೈನ್ಮೆಂಟ್. ಜಸ್ಟ್ ಫಾರ್ 1 ಮಂತ್ ಎಲ್ಲವನ್ನು ಪೋಸ್ಟ್ಪೋನ್ ಮಾಡು. ನಾನೆಲ್ಲ ಬಿಟ್ಬಿಡು ಅಂತ ಹೇಳಲ್ಲ. ಜಸ್ಟ್ PUC ಎಕ್ಸಾಮ್ ಮುಗೋವರೆಗೂ ಇವನ್ನೆಲ್ಲ ಪೋಸ್ಟ್ಪೋನ್ ಮಾಡು. ನೀನು ಡಿಗ್ರಿಗೆ ಹೋದ್ಮೇಲೆ ಇದರಲ್ಲಿ ಎಂಜಾಯ್ ಎವ್ರಿಥಿಂಗ್. ಜಸ್ಟ್ ಪೋಸ್ಟ್ಪೋನ್ ದಿಸ್ ಫ್ರಮ್ ಟುಡೇ. ಪ್ರಾಮಿಸ್ ಮೀ. ನೋ ಮೊಬೈಲ್ ಡಿಸ್ಟ್ರಾಕ್ಷನ್ಸ್, ನೋ ಗೇಮ್ಸ್, ನೋ ರೀಲ್ಸ್, ನೋ ಎಂಟರ್ಟೈನ್ಮೆಂಟ್. ಓನ್ಲಿ ಸ್ಟಡಿ. ಓನ್ಲಿ ಸ್ಟಡಿ.
ಆಲ್ವೇಸ್ ಸ್ಟಡಿ. ಜಸ್ಟ್ 1 month. ಜಸ್ಟ್ 1 month. ಯು ಕ್ಯಾನ್ ಮೇಕ್ ಎ ಬಿಗ್ ಚೇಂಜ್. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಯೂಟ್ಯೂಬ್ ನೋಡ್ಕೊಂಡು ಕೂತ್ಕೊಂಡಿರ್ತೀರ. ಆ ವಿಡಿಯೋ ಚೆನ್ನಾಗಿದೆ, ಈ ವಿಡಿಯೋ ಚೆನ್ನಾಗಿದೆ. ಎಲ್ರಿಗೂ ಸುಮ್ಮನೆ ಕಸ್ಟಮರ್ ಆಗಬೇಡ್ರು. ಯೂಟ್ಯೂಬರ್ಸ್ಗೆಲ್ಲ ಕಸ್ಟಮರ್ ಆಗಬೇಡ್ರಿ. ಬಿ ದ ಕ್ರಿಯೇಟರ್ಸ್. ಯು ಶುಡ್ ಬಿ ದ ಕ್ರಿಯೇಟರ್. ನೋಡ್ರೋ, ನನಗೀಗಾಗಲೇ 50+ ಏಜು. ನನಗೀಗ ಯೂಟ್ಯೂಬ್ನಲ್ಲಿ ಹಣ ಮಾಡಬೇಕು ಎಂಬ ಗೀಳಿಲ್ಲ. ಹಣ ಮಾಡಲೇಬೇಕು, ಇದೇ ಯೂಟ್ಯೂಬಲ್ಲಿ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಹೆಚ್ಚು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದೇ ನನ್ನ ಆಸೆ. ಅಕಸ್ಮಾತ್ ಈ ಚಾನಲಿಂದ ಹಣ ಬರುತ್ತೆ ಅಂತಾರಲ್ಲಪ್ಪ, ನನಗೆ ಗೊತ್ತಿಲ್ಲ. ನನ್ನ ಇಂಟೆನ್ಷನ್ನು ಬಡ ಮಕ್ಕಳಿಗೆ, ಹೆಚ್ಚಿನ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ. ನನ್ನ ಮಗ ಮೆಡಿಕಲ್ MBBS ಮಾಡ್ತಾಯಿದ್ದಾನೆ. ಅವನೊಬ್ಬ ಮಾಡೋದಾದರೆ ಬೇರೆ ಮಕ್ಕಳಿಗಿಂತ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹಠ ಹಿಡಿದು ಈ ಚಾನಲನ್ನು ನಿಮಗಾಗಿ ತಂದಿರ್ತೇನೆ. ಅಕಸ್ಮಾತ್ ಈ ಚಾನಲಿಂದ ಏನಾದರೂ ಹಣ ಬಂದರೆ ಖಂಡಿತ ನಾನು ಆ ಹಣವನ್ನೆಲ್ಲ ಸ್ಕಾಲರ್ಶಿಪ್ ಆಗಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಜಾಯ್ನ್ ಆಗೋ ಎಲ್ಲ ಸ್ಟೂಡೆಂಟ್ಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ದಿಸ್ ಈಸ್ ಮೈ ಪ್ರಾಮಿಸ್. ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಜ್ಞಾಪಿಸ್ತಾ ಇದ್ದೀನಿ, ಯು ಡೋಂಟ್ ನೀಡ್ ಮೋಟಿವೇಶನ್, ಯು ಡೋಂಟ್ ನೀಡ್ ಎನಿ ಕೈಂಡ್ ಆಫ್ ಟೈಮ್ ಟೇಬಲ್. ಇಟ್ಸ್ ಎ ವಾರ್ನಿಂಗ್ ಫಾರ್ ಯು. ಮೈಂಡ್ ಇಟ್. ಯು ನೀಡ್ ಫಿಯರ್ ಆ್ಯಂಡ್ ಡಿಸೈರ್. ಪರೀಕ್ಷೆ ಬಗ್ಗೆ ಭಯ ಇರಲಿ, ಫ್ಯೂಚರ್ ಬಗ್ಗೆ ಭಯ ಇರಲಿ, ಎಲ್ಲವನ್ನು ಕಣ್ಮುಂದೆ ಕಟ್ಟಿಟ್ಕೊಳ್ಳಿ. ಮಹತ್ವಾಕಾಂಕ್ಷೆಯೊಂದಿಗೆ ನೀವು ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿ. ಯು ಕ್ಯಾನ್ ಮೇಕ್ ಎ ಬಿಗ್ ಡಿಫ್ರೆನ್ಸ್ ಇನ್ 1 month ಅಂತ ಹೇಳ್ತಾ, ಯಾವುದೇ ಡಿಸ್ಟ್ರಾಕ್ಷನ್ಗೆ ಒಳಗಾಗಬೇಡಿ. ಬಿ ಪರ್ಟಿಕ್ಯುಲರ್ ಅಟ್ ಯುವರ್ ಗೋಲ್, ಬಿ ಫೋಕಸ್ಡ್ ಅಂತ ಹೇಳ್ತಾ, ಐ ವಿಶ್ ಯು ಆಲ್ ಗುಡ್ ಲಕ್. ಸ್ನೇಹಿತರೆ, ಇದು ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. I want to reach to the more peoples. I want to share my experience to the more students. Please do subscribe. I wish you good luck. Thank you. ಹಾಗೆ ವಿದ್ಯಾರ್ಥಿಗಳೇ, ಅದೇ ಫಿಯರ್ ಆ್ಯಂಡ್ ಡಿಸೈರ್ನೊಂದಿಗೆ ನೀವು ಈ ಸೆಕೆಂಡ್ ಇಯರ್ PUC ಎಕ್ಸಾಮ್ಗೆ ಪ್ರಿಪೇರ್ ಆಗಿ, ಆನೆಸ್ಟಾಗಿ ಪ್ರಿಪೇರ್ ಆಗಿ, ನಿಮ್ಮ ಎಲ್ಲ ಸಕ್ಸಸ್ಗೋಸ್ಕರ ನಾನು ಸಿಂಪ್ಲಿಫೈಡ್ ನೋಟ್ಸನ್ನು ನಿಮ್ಮ ಮಾರ್ಕ್ಸ್ ಇನ್ಕ್ರೀಸ್ ಮಾಡುವ ಸಲುವಾಗಿ 11 ಡೇಸಲ್ಲಿ ನೀವೆಷ್ಟು 65 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ನನ್ನ ಕಂಟೆಂಟನ್ನು ವಿಡಿಯೋಸ್ ಮಾಡಿ ಬಿಡ್ತಾ ಇದ್ದೇನೆ. ಈಗ ಆಲ್ರೆಡಿ ಡೇ 1, 2, 3, 4 ಯೂನಿಟ್ಸ್ ಬಗ್ಗೆ, ಪ್ರಾಪರ್ಟೀಸ್ ಬಗ್ಗೆ, ಡಿಫ್ರೆನ್ಸಸ್ ಬಗ್ಗೆ ವಿಡಿಯೋಸ್ ಮಾಡಿಬಿಟ್ಟಿರ್ತೇನೆ. ಈಗ ಎಲ್ಲ ಲಾಗಳ ಬಗ್ಗೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಚಾಪ್ಟರ್ಸ್. ದಿಸ್ ಈಸ್ ದ ಬ್ಯೂಟಿ ಆಫ್ ದಿಸ್ ನೋಟ್ಸ್. If you read this individual category, it covers the entire syllabus. Similar type of questions will be grouped under different category. Differences from all the chapters, like that. Factors, frequently asked questions. Generally, purely exam based. I won't take your much time and much memory. My main agenda is less is more. ಕಡಿಮೆ ಸಮಯದಲ್ಲಿ ಕಡಿಮೆ ಮೆಮೊರಿ ಯೂಸ್ ಮಾಡಿಕೊಂಡು ಹೇಗೆ ಮ್ಯಾಕ್ಸಿಮಮ್ ಔಟ್ಪುಟ್ ತರ್ಬೋದು ಅನ್ನೋದೇ ನನ್ನ ಈ ಮೆಟೀರಿಯಲ್ನ ವಿಶೇಷ ಸ್ಪೆಷಾಲಿಟಿ. ನೆಕ್ಸ್ಟ್ ಸೀರೀಸಲ್ಲಿ ನಾನು ಎಲ್ಲ ಲಾಸ್ಗಳ ಬಗ್ಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರ ಎಷ್ಟು ಬೇಕೋ ಅಷ್ಟು, ಅಕಾರ್ಡಿಂಗ್ ಟು ದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಅದ್ರ ಪ್ರಕಾರ ನಾನು ನಿಮಗೆ ಕಂಟೆಂಟನ್ನು ವಿಡಿಯೋ ಮಾಡಿ ಕೊಡ್ತಾ ಇದ್ದೇನೆ. ಮರಿದೆ ದಯವಿಟ್ಟು ವಾಚ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ಒಬ್ಬರೇ ವಾಚ್ ಮಾಡಿದ್ರೆ ಆಗಲ್ಲ. We need entire society to be get benefited. We call this as a mutual growth. ನಾವೆಲ್ಲ ಒಟ್ಟಿಗೆ ಬೆಳೆಯೋಣ, ಒಟ್ಟಿಗೆ ಸಾಧಿಸೋಣ, ಒಗ್ಗಟ್ಟಲ್ಲಿರೋಣ. ದಯಮಾಡಿ ಈ ವಿಡಿಯೋವನ್ನು ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಿಸಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಐ ವಿಶ್ ಯು ಗುಡ್ ಲಕ್ ಸ್ಟೂಡೆಂಟ್ಸ್. ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. Please do watch my all previous videos. Thank you. I wish you good luck again.